ಅಕ್ಟೋಬರ್ 17ರಂದು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದಿಂದ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನ ಕಾಂಗ್ರೆಸ್ ಮುಖಂಡ ಹಾಗೂ ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ಕರ್ನಾಟಕ ರಾಜ್ಯ ಸಂಚಾಲಕರಾದ ಶ್ರೀಕಾಂತ್ ಸ್ವಾಮಿಯವರು ಬ್ರಾಹ್ಮಣ ಸಮುದಾಯದ ಬಗ್ಗೆ ಕೀಳುಮಟ್ಟದ ಅಸಂವಿಧಾನಿಕ ಪದ ಬಳಸಿ ಜಾತಿ ನಿಂದನೆ, ಕೋಮುದ್ವೇಷ ಹಾಗೂ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ. ಇದನ್ನು ಖಂಡಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜ ಬೀದರ್ ತಾಲೂಕಾ ಘಟಕದ ಅಧ್ಯಕ್ಷರಾದ ಮನೋಹರ್ ದಂಡೆಯವರು ನೇತೃತ್ವದಲ್ಲಿ ಶ್ರೀಕಾಂತ್ ಸ್ವಾಮಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಮಾಡಿದ್ದಾರೆ. ಸಮುದಾಯಗಳ ನಡುವೆ ದ್ವೇಷ ಅಥವಾ ಅಹಿಷ್ಣುತೆ ಹುಟ್ಟುಹಾಕುವ ಹೇಳಿಕೆ ಆಧಾರದ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಗುರಿಪಡಿಸಬೇಕು. ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜ ಇಡೀ ರಾಜ್ಯಾದ್ಯಂತ ಹೋರಾಟ ಆರಂಭಿಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಕುಲರ್ಣಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಸುಧಾಕರ್ ಪಾಟೀಲ್, ಮನೋಹರ್ ದಂಡೆ, ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲರೂ ಸೇರಿ ಈ ಒಂದು ಮೊನ್ನೆ ನಡೆದಂಥ ಘಟನೆ, ಶ್ರೀಕಾಂತ್ ಸ್ವಾಮಿ ಏನು ಅವಹೇಳನಕಾರಿ ಬ್ರಾಹ್ಮಣರ ಬಗ್ಗೆ ಮಾತಾಡಿದರೆ ಅದನ್ನು ವಿರೋಧಿಸುತ್ತಾ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಒಂದು ಮೆಮೊರಂಡಮ್ ಮುಖಾಂತರ ಈ ಒಂದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಬಂದಿದ್ರಿ, ಅದಕ್ಕೆ ನಾನು ನನ್ನ ಹೃದಯದಿಂದ ಹಾಗೂ ಬ್ರಾಹ್ಮಣ ಸಮಾಜ ಪರವಾಗಿ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಅದೇ ಥರ ಇವತ್ತಿನ ದಿವಸ ನಮ್ಮ ಹಿರಿಯರಾದ ಶ್ರೀ ಸುಧಾಕರ್ ಪಾಟೀಲ್ ತಮ್ಮ ಅಸ್ವಸ್ಥೆ ಇದ್ದರೂ ಕೂಡ ಅವರು ಸ್ವಲ್ಪ ಟೈಮ್ ತೊಗೊಂಡು ನಮ್ಮ ತನಕ ಬಂದಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸುತ್ತೇನೆ. ಅದೇ ಥರ ಎಲ್ಲ ವಿಪ್ರರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಬಂದಿರಿ, ನಮ್ಮನ್ನು ಸಕ್ಸಸ್ ಮಾಡ್ಲಿಕ್ಕೆ ಬಂದಿರಿ, ಅದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನಮಸ್ಕಾರ. ಕೆಲವು ದಿನಗಳಿಂದ ಪ್ರಿಯಾಂಕ್ ಖರ್ಗೆ ಈ ರಾಜ್ಯದ ಮಂತ್ರಿ ಅನಾವಶ್ಯಕವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅನಾವಶ್ಯಕ ಆರೋಪಗಳನ್ನು ಮಾಡುವ ಮುಖಾಂತರ ಇಡೀ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಸಂವಿಧಾನದ ಬಾಹಿರವಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಾಗ ಇಲ್ಲ ಅನ್ನುವಂತಹ ಒಂದು ಸಂವಿಧಾನ ಬಾಹಿರವಾದಂಥ ಮಾತನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇಡೀ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಡೆಯುವಂತಹ ಸಮಾನತೆಯನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುವಂಥ ರಾಷ್ಟ್ರೀಯ ಕಾರ್ಯಗಳನ್ನು ಗುಣಗಾನ ಮಾಡಿದ್ದು ಕೂಡ ಇವತ್ತು ಮರಿ ಖರ್ಗೆ ಮರ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ಮಾಡಿದ್ದಾರೆ. ಅವರ ಬೆಂಬಲಾರ್ಥವಾಗಿ ಕಳೆದ 17ನೇ ತಾರೀಕು ಬೀದರ್ನಲ್ಲಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತು. ಹೋರಾಟವನ್ನು ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ, ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡಬಹುದು. ಆದರೆ ಹೋರಾಟವನ್ನು ಮುಂದಿಟ್ಕೊಂಡು ಸಮಾಜಗಳನ್ನು, ದೇಶಭಕ್ತ ಸಂಘಟನೆಗಳನ್ನು ಗುರಿಯಾಗಿಸ್ತಾರೆ ಅಂತ ಹೇಳಿದ್ರೆ ಇದನ್ನು ಯಾವುದೇ ಕೂಡ ನಾಗರಿಕ ಸಮಾಜ ಒಪ್ಪಲಿಕ್ಕೆ ಆಗೋದಿಲ್ಲ. ಇವತ್ತು ಬ್ರಾಹ್ಮಣ ಸಮಾಜ, ಇಡೀ ಹಿಂದೂ ಸಮಾಜ ವಿಪ್ರ ಸಮಾಜವನ್ನು ತನ್ನ ಗುರುಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತದೆ. ಯಾಕಂದರೆ ಯಾವುದೇ ಸನಾತನ ಸಂಪ್ರದಾಯದಲ್ಲಿ ಮನೆಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ವಿಪ್ರ ಸಮಾಜದವರು ಬಂದು ಆ ಮನೆಯ ಶುಭವನ್ನು, ಎಲ್ಲರಿಗೆ ಶುಭ ಆಶೀರ್ವಾದವನ್ನು ಕೊಟ್ಟು, ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಟ್ಟು ಹೋಗುವಂಥ ಜಗತ್ತಿನಲ್ಲಿ ಯಾವುದಾದರೂ ಸಮಾಜ ಇದ್ದರೆ ಅದು ವಿಪ್ರ ಸಮಾಜ ಇದೆ. ಅಂತಹ ಸಮಾಜವನ್ನು ಇವರು ಇಲ್ಲವರಲ್ಲ, ಇವರು ಹೊರಗಡೆಯಿಂದ ಬಂದಿದ್ದಾರೆ, ಕಡ್ಗಿ ತಗೊಂಡು ಬಂದಿದ್ದಾರೆ. ಏನಪ್ಪ ನಿಮ್ಮ ಕಡೆ ಯಾವ ಸಾಕ್ಷಿ ಇದೆ ಅಂತ ಬರೀ ಒಂದು ನಿಮ್ಮ ಕಡೆ ಮೈಕ್ ಬಂದಿದೆ, ಮೈಕ್ನಲ್ಲಿ ನಾನೊಂದು ಹೀರೋ ಆಗಬೇಕು ಅನ್ನುವ ದೃಷ್ಟಿಯಿಂದ ನೀವೊಂದು ಸಮಾಜಕ್ಕೆ ಅಪಮಾನ ಮಾಡ್ತಿರಲ್ಲ. ನೀವು ಕೂಡ ಯಾವುದೋ ಒಂದು ಸಂಘಟನೆಗೆ ನಾನು ರಾಜ್ಯದ ಒಬ್ಬ ಸಂಚಾಲಕ ಅಂತ ಹೇಳ್ಕೊಳ್ತೀರಿ. ಅರೆ, ಬಸವಣ್ಣವ್ರು ಹೇಳಿದೇನು ಎಲ್ಲರಿಗೆ ಸಮಾನತೆಯನ್ನು ಸಾರಿದವರು. ಅಂತಹ ಸಂಘಟನೆಯಲ್ಲಿ ನೀವೊಬ್ಬ ಸಂಚಾಲಕರಾಗಿ ಇವತ್ತು ಒಂದು ಸಮಾಜವನ್ನು
ಇಡೀ ಹಿಂದೂ ಸಮಾಜ ಗೌರವ ಮಾಡುವಂಥ ಸಮಾಜವನ್ನು ಅಪಮಾನ ಮಾಡ್ತಿರಲ್ಲ, ಇದನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ SP ಅವರ ಮುಖಾಂತರ ಇವತ್ತು ಅವರ ಮೇಲೆ ಕ್ರಿಮಿನಲ್ ಖಟ್ಲೆಯನ್ನು ಹಾಕಬೇಕು. ಯಾಕಂದರೆ ಯಾರಿಗೂ ಕೂಡ ಸಂವಿಧಾನ ಉಲ್ಲಂಘನೆ ಮಾಡುವಂಥ ಅಧಿಕಾರ ಇಲ್ಲ. ಇವತ್ತು ಚಿತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಹೇಳಿದರು, ಅವರ ತಹಶೀಲ್ದಾರ್ ಅವರ ಮುಖಾಂತರ ಪಥಸಂಚಲನ ಮಾಡುವಾಗ ಇಲ್ಲ ಅಂತ ಹೇಳಿದರು. ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀವು ಪಥಸಂಚಲನ ಮಾಡಬಹುದು, ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೇಳಿ ಹೈಕೋರ್ಟಿಗೆ ತೀರ್ಮಾನ ಕೊಟ್ಟಿದೆ. 2ನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥಸಂಚಲನ ನಡೀತಾ ಇದೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ, ಮಾನ್ಯ SP ಅವರಿಗೆ ಹೇಳಿ ಶ್ರೀಕಾಂತ್ ಸ್ವಾಮಿಯವರ ವಿರುದ್ಧ ಕ್ರಿಮಿನಲ್ ಖಟ್ಲೆಯನ್ನು ಹಾಕಬೇಕು. ಕೇವಲ ಶ್ರೀಕಾಂತ್ ಸ್ವಾಮಿ ಮಾತ್ರವಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ, ದೇಶಭಕ್ತ ಸಂಘಟನೆಯ ವಿರುದ್ಧ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ವಿರುದ್ಧ ಯಾರ್ಯಾರು ಮಾತಾಡಿದ್ದಾರೆ ನಮಗೆ ಗೊತ್ತಿದೆ. ಯಾರ್ಯಾರು ಮಾತಾಡಿದ್ದಾರೆ, ಜಿಲ್ಲಾ ಆಡಳಿತಕ್ಕೂ ಗೊತ್ತಿದೆ ಯಾರ್ಯಾರು ಮಾತಾಡಿದ್ದಾರೆ ಅಂತೇಳಿ. ಅದನ್ನು ಸಿಡಿ ತರಿಸ್ಕೊಡ್ಬೇಕು. ಯಾಕಂದರೆ ಅಭದ್ರ ಶಬ್ದಗಳನ್ನು, ಗಾಂಡು ಸಂಘದ ಕಾರ್ಯಕರ್ತರನ್ನು ಗಾಂಡು ಅಂತೇಳಿ ಕರೀತಾರೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಗಾಂಡು ಕರೀಲಿಕ್ಕೆ? ನಿಮಗೆ ನೀವು ಪರೀಕ್ಷೆ ಮಾಡಿದ್ರಾ? ಪರೀಕ್ಷೆ ಮಾಡಬೇಕಾದ್ರೆ ಬರ್ರಿ, ಸಂಘದ ಕಾರ್ಯಕರ್ತರು ಗಾಂಡು ಇದ್ದಾರೋ ಏನಿದಾರೋ ನಮ್ಗೆ ತೋರಿಸ್ಕೊಡ್ತೇವೆ ಅಂತ. ಸಂಘದ ಕಾರ್ಯಕರ್ತರಿಗೆ ಗಾಂಡು, ಲಂಗೋಟಿ ಹಾಕ್ತಾರೆ, ಚಡ್ಡಿ ಹಾಕ್ತಾರೆ, ಏನ್ರಿ ಪದ ನೀವು ಬಳಸ್ತೀರಿ? ಇವತ್ತು ನಾವು ಹೇಳ್ತೇವೆ ಲಂಗೋಟಿನೂ ಗಟ್ಟಿ ಹಾಕ್ತೇವೆ, ಚಡ್ಡಿನೂ ಗಟ್ಟಿ ಹಾಕ್ತೇವೆ, ಹಾಕಿದ್ದೇವೆ ಅಂತೇಳಿ ಇವತ್ತು ದೇಶವನ್ನು ನಡೆಸ್ತಾ ಇದ್ದೇವೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತನ್ನು ಆಳ್ತಾ ಇದ್ದಾರೆ. ಇವತ್ತು ಬರೀ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಬೀದರ್ ತಾಲೂಕಾ ಅಧ್ಯಕ್ಷರು ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ ವೀರ್ ಶೆಟ್ಟಿ ಕ್ಯಾಮ್, ರಘುನಾಥರಾವ್ ಕುಲರ್ನಿ, ಶ್ಯಾಮಕಾಂತ್ ಕುಲರ್ನಿ, ಪ್ರಭಾಕರ್ ಕುಲರ್ನಿ, ಬಾಬುರಾವ್ ಕುಲರ್ನಿ, ಮಾರುತಿರಾವ್ ದೇಶ್ಮುಖ್, ಮಾಣಿಕ್ರಾವ್ ಸಂಗಮ್ಕರ್, ರಾಮರಾವ್ ಕುಲರ್ನಿ, ಮಮತಂಗಿ, ರಮೇಶ್ ಜಾಗಿದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.